ಬಿರಿಯಾನಿ, ಕಬಾಬು, ಎಗ್ ರೈಸ್. ಇದೇನಿದು ಬೆಳಗ್ಗೆ ನಾನ್ ವೆಜ್ ಹೆಸರೆಲ್ಲ ಹೇಳ್ತಾ ಇದ್ದಾರೆ. ಬೆಳಗ್ಗೆ ಯಾರಾದರೂ ನಾನ್ ವೆಜ್ ತಿಂತಾರಾ? ಇಡ್ಲಿ, ವಡೆ, ಪಲಾವು, ಅವಲಕ್ಕಿ, ಉಪ್ಪಿಟ್ಟು ಈ ಥರ ತಿಂತೀವಿ ಅಂತ ನೀವು ಅಂದ್ಕೋಬಹುದು. ಆದರೆ ಬೆಳಗ್ಗೆ ತಿಂದಿದ್ರೂ ಕೂಡ ಸಂಜೆ ಹೊತ್ತಾದರೂ ತಿಂತಾರೆ. ಯಾಕೆ ಅಂದರೆ ಬೆಂಗಳೂರಿನಲ್ಲಿ ನಾನ್ ವೆಜ್ ಪ್ರಿಯರು ಜಾಸ್ತಿ. ಹೀಗಾಗಿ ನಿಮಗೆ ಗಲ್ಲಿಯಲ್ಲಿ ರೋಡಲ್ಲಿ ಭಾಳಷ್ಟು ಹೋಟೆಲ್ಗಳು ಸಿಗ್ತವೆ. ಅದರಲ್ಲಿ ಕಬಾಬು, ಬಿರಿಯಾನಿ, ಎಗ್ ರೈಸ್ ಈ ರೀತಿ ಹಲವಾರು ನಾನ್ ವೆಜ್ ಖಾದ್ಯಗಳನ್ನು ತಿನ್ನೋಕ್ಕೆ ಜನ ಇಷ್ಟಪಡ್ತಾರೆ. ಮನೇಲಿ ಮಾಡ್ಕೊಳ್ಳೋಕ್ಕಿಂತ ಹೊರಗಡೆ ತಿನ್ನೋದೇ ತುಂಬ ಖುಷಿ ಕೊಡುತ್ತೆ. ಅದರಲ್ಲೂ ನೋಡಿ, ಇವತ್ತು ಶನಿವಾರ, ನಾಳೆ ಭಾನುವಾರ, ಮನೇಲಿ ಯಾರೂ ಅಡುಗೆ ಮಾಡಲ್ಲ, ಹೊರಗಡೆನೇ ತಿನ್ನೋಕ್ಕೆ ಪ್ರಿಫರ್ ಮಾಡ್ತಾರೆ. ಹಾಗೆ ಅಂತ ಫ್ಯಾಮಿಲಿ ಜೊತೆ ಹೊರಗಡೆ ಬಂದು ಬೀದಿ ಬದಿ ತಿಂದರೆ ಆರೋಗ್ಯ ಕೆಡುತ್ತೆ, ಯಾವ ರೀತಿ ಸ್ವಚ್ಛತೆ ಇರೋದಿಲ್ಲ. ಹಾಗಾಗಿ ದೊಡ್ಡ ಪ್ರತಿಷ್ಠಿತ ಹೋಟೆಲ್ಗಳಿಗೆ ಹೋಗಿ ತಿಂದು ಬರೋದು ಒಂದು ವಾಡಿಕೆ. ಆದರೆ ನೀವು ತಿನ್ನೋಕೆ ಮುಂಚೆ ಯೋಚನೆ ಮಾಡಬೇಕು ಅನ್ನೋದೇ ಇವತ್ತಿನ ಬ್ರೇಕಿಂಗ್ ನ್ಯೂಸ್. ಎಕ್ಸಾಕ್ಟ್ಲಿ, ಬೀದಿ ಬದಿ ತಿಂದರೆ ಆರೋಗ್ಯ ಕೆಡುತ್ತೆ ಅಂತ ದೊಡ್ಡ ಪ್ರತಿಷ್ಠಿತ ನಾನ್ ವೆಜ್ ಹೋಟೆಲ್ಗಳಿಗೆ ಹೋಗ್ತಾ ಇದ್ದೀರಾ? ಕಬಾಬು, ಬಿರಿಯಾನಿ ಮತ್ತು ಎಗ್ ರೈಸ್ ಈ ರೀತಿಯಾದಂಥ ನಾನ್ ವೆಜ್ ಐಟಮ್ಗಳನ್ನು ಆರ್ಡರ್ ಮಾಡ್ತಾ ಇದ್ದೀರಾ? ಮನೆಗೆ ತರಿಸ್ತಾ ಇದ್ದೀರಾ? ಹಾಗಾದರೆ ಈ ಸುದ್ದಿನ ನೋಡಲೇಬೇಕು. ಯಾಕೆ ಅಂತಂದರೆ ಬೆಂಗಳೂರಿನ ಈ ಪ್ರತಿಷ್ಠಿತ ಹೋಟೆಲ್ಗಳಲ್ಲಿ ಏನಾದರೂ ನೀವು ಕಬಾಬು ತರಿಸ್ಬಿಟ್ಟರೆ ಮುಗೀತು ನಿಮ್ಮ ಕಥೆ. ಹಾಗಾದರೆ ಯಾವ ಪ್ರತಿಷ್ಠಿತ ಹೋಟೆಲ್ಗಳು ಬರ್ತಾ ಇದೆ? ಬ್ರೇಕಿಂಗ್ ನ್ಯೂಸ್. ಎಸ್, ಈ ಹೋಟೆಲ್ಗಳಲ್ಲಿ ಕಬಾಬ್ ತಿನ್ನೋಕ್ಕೂ ಮುಂಚೆ ಎಚ್ಚರ. ಕಬಾಬ್ ತಿನ್ನೋ ಹುಚ್ಚು ಜನರಿಗೆ ಜಾಸ್ತಿ. ಏನಾದರೂ ಸೈಡಿಗೆ ಒಂದು ಕಬಾಬ್ ಇದ್ದರೆ ಈಸಿಯಾಗಿ ಹೋಟೆಲ್ ಅನ್ನ ಇಳಿಯುತ್ತೆ ಅನ್ನೋರು ಭಾಳ ಜನ ಇರ್ತಾರೆ. ಕ್ಯೂ ನಿಂತು ಕಬಾಬ್ ತರೋರು ಒಂದು ಕಡೆ, ಆದರೆ ಬೀದಿ ಬದಿಯಲ್ಲಿ ಪ್ರತಿಷ್ಠಿತ ಹೋಟೆಲ್ಗಳಲ್ಲಿ ಕಬಾಬ್ ತಿಂದರೆ ಏನೂ ಆಗಲ್ಲ, ಸೇಫ್ ಆಗಿರುತ್ತೆ, ಆರೋಗ್ಯನೂ ಕೆಡಲ್ಲ ಅಂತ ಭಾಳ ಜನ ಅಂದ್ಕೊಂಡಿರ್ತೀರಾ. ಹಾಗಾದರೆ ಕಬಾಬ್ ಇಷ್ಟಪಟ್ಟು ತಿನ್ನೋರೆ ಡೇಂಜರ್. ನೀವು ಆರ್ಡರ್ ಮಾಡಿ ತರಿಸುವಂತಹ ಮತ್ತು ಹೋಗಿ ತಿನ್ನುವಂತಹ ಪ್ರತಿಷ್ಠಿತ ಹೋಟೆಲ್ಗಳನ್ನ ಕಬಾಬೇ ಡೇಂಜರ್ ಅಂತ ಈಗ ಆರೋಗ್ಯ ಇಲಾಖೆ ಹೇಳ್ತಾ ಇದೆ. ಹಾಗಾದರೆ ನಾವು ಗೊತ್ತು ರೀ, ಕಬಾಬು ಅಲ್ಲಿ ತುಂಬ ಆ್ಯಡೆಡ್ ಬಣ್ಣ ಹಾಕ್ತಾರೆ, ಕಲರ್ ಹಾಕ್ತಾರೆ, ತುಂಬ ಫ್ಲೇವರ್ಸ್ ಹಾಕ್ತಾರೆ, ಇವು ಆರೋಗ್ಯಕ್ಕೆ ಹಾನಿಕಾರ ಅಂತ ನೀವು ಅಂದುಕೊಳ್ಳಬಹುದು. ಆದರೆ ಈಗಲೇ ತೋರಿಸ್ಬೇಡಿ, ನಾವಿನ್ನೂ ಸಸ್ಪೆನ್ಸ್ ಇಟ್ಟಿದ್ದೀವಿ, ನೀವು ಆವಾಗಲೇ ತೋರಿಸ್ಬಿಟ್ರೆ ಸುದ್ದಿನ. ಓಕೆ, ಸೊ ಹಾಗಾದರೆ ಯಾವುದದು ಹೋಟೆಲ್ಲು, ಎಲ್ಲಿ ಕಬಾಬ್ ತಿನ್ನಬಾರ್ದು?